ವಿಷ್ಣೋರ್ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೆ ಶ್ರೀಧರಾಭ್ಯಾಂ ಅಮಮತ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೆ ವಿರಿಂಚ ಶ್ವಸನ ವಿಹಕಪಾನಂತ ರುದ್ರೇಂದ್ರ ಪೂರ್ವೇಶು ಸ್ವಾಧ್ಯಾಯಂ ಸ್ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ ನಾರಾಯಣ. ಹಿಂದೆ ಪ್ರಾಣದೇವರ ಮಹಿಮೆಯನ್ನ ಬೇರೆ ಬೇರೆ ಕಡೆ ಬಂದದ್ದರ ವಿಷಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಪರಿಚಯ ಮಾಡಿಕೊಟ್ರು. ಅಂದ್ರೆ ತುಂಬಾ ವಿಷಯಗಳನ್ನ ಒಂದೇ ಪದ್ಯದಲ್ಲಿ ಸಂಗ್ರಹ ಮಾಡಿಕೊಟ್ರು. ಮತ್ತೆ ಭಗವಂತನ ಕುರಿತಾದ ಜಿಜ್ಞಾಸೆಯಿಂದ ಆ ಭಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಈ ಮಾತು ಬಂದಿದೆ. ವಿಷ್ಣೋಃ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈಃ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಂ ಅಥ ಪರಿವಾರಾತ್ಮನಾ ಸೇವಕೇಶು ಯಹ ಸಂಧತ್ತೆ ವಿರಿಂಚ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಶ್ರೀಧರಾಭ್ಯಾಂ ಆಶ್ಲಿಷ್ಟಃ. ಶ್ರೀಧರ ಶ್ರೀದೇವಿ ಮತ್ತು ಭೂದೇವಿಯಿಂದ ಕೂಡಿದ ಶ್ರೀಮನ್ನಾರಾಯಣ ಅಖಿಲ ಗುಣಗಣೈಹಿ ಅನೇಕ ಗುಣಗಳ ರಾಶಿಯಿಂದ ಕೂಡಿದವನು. ಆದ್ರಿಂದಲೇ ತತ್ರ ಗರಿಷ್ಠಾಂ ಭಕ್ತಿಂ ಅವನ ಬಗ್ಗೆ ಯಾಕೆ ನಮಗೆ ಅಷ್ಟು ಭಕ್ತಿ ಅಂದ್ರೆ ಎಲ್ಲರಿಗಿಂತ ಮಿಗಿಲಾದ ವ್ಯಕ್ತಿತ್ವ ಆತನದ್ದು. ಅವನ ಪರಿವಾರದವರ ಗುಂಪಿನ ಬಗ್ಗೆ ಮುಂದೆ ಹೇಳ್ತಾರೆ, ವಿರಿಂಚ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು. ವಿರಿಂಚ ಅಂದ್ರೆ ಚತುರ್ಮುಖ, ಶ್ವಸನ ಅಂದ್ರೆ ಪ್ರಾಣದೇವ, ವಿಹಗಪ ಅಂದ್ರೆ ಗರುಡ, ಅನಂತ ಅಂದ್ರೆ ಶೇಷ, ರುದ್ರಗೊತ್ತು, ಇಂದ್ರಗೊತ್ತು, ಪೂರ್ವೇಶು ಮೊದಲಾದ ದೇವತೆಗಳು ಅವನ ಪರಿವಾರದವರು. ಅವರು ಪರಿವಾರಾತ್ಮನ ಸೇವಕೇಶು ರುದ್ರೇಂದ್ರ ಪೂರ್ವೇಶು ಪರಿವಾರವಾಗಿ ಕೂಡಿದ್ದಾರೆ ಮತ್ತು ಸೇವಕರಾಗಿ ಸೇರಿದ್ದಾರೆ. ಇದು ಇಷ್ಟರಲ್ಲೂ ಏನು ಅಂದ್ರೆ ತಾರತಮ್ಯಂ ಸ್ಫುಟಂ ಅವತಿ. ಅವರ ತಾರತಮ್ಯವನ್ನ ತಿಳಿದು ಅದಕ್ಕೆ ತಕ್ಕಂತೆ ಅವರಲ್ಲಿ ಭಕ್ತಿ ಮಾಡಬೇಕು. ಈ ರೀತಿಯಾಗಿ ಯಾರು ಪರಮಾತ್ಮನ ವಿಷ್ಣೋ ಅತ್ಯುತ್ತಮತ್ವಾತ್, ವಿಷ್ಣು ಎಲ್ಲರಿಗಿಂತ ಅತ್ಯುತ್ತಮ, ಉಳಿದವರಲ್ಲಿ ತಾರತಮ್ಯಯುಕ್ತವಾದಂತಹ ಭಕ್ತಿ, ಹೀಗೆ ಶ್ರೀದೇವಿ ಭೂದೇವಿಯರೊಂದೊಡಗೂಡಿದ ನಾರಾಯಣನ ಸರ್ವ ಸಮೂಹವನ್ನು ಸರಿಯಾಗಿ ಯಾರು ಚಿಂತಿಸುತ್ತಾನೋ ಅಂತಹ ಅಸ್ಮದ್ಗುರು ವಾಯು, ನಮ್ಮ ಗುರುಗಳಾದ ವಾಯುವು ತಂ ಅಂತಹ ಭಕ್ತನನ್ನು ಸ್ಫುಟಂ ಅವತಿ, ನಿಜವಾಗಿಯೂ ಕೂಡ ಪ್ರಾಮಾಣಿಕವಾಗಿ ಅವತಿ ಅಂದ್ರೆ ರಕ್ಷಿಸುತ್ತಾನೆ. ಅಂದ್ರೆ ಭಕ್ತಿಯ ಒಂದು ಸರಿಯಾದ
ಅಭಿವ್ಯಕ್ತಿ ಹೇಗಿರಬೇಕು ಅನ್ನೋದನ್ನ ಈ ಪದ್ಯದಲ್ಲಿ ತಿಳಿಸಿದ್ರು. ಯಾಕೆಂದ್ರೆ ಹಿಂದೆ ಹೇಳುವಾಗ ವಾಯುದೇವರಲ್ಲಿ ಭಕ್ತಿಯನ್ನ ಕೇಳಿದ್ರು, ಆದ್ರೆ ಆ ಭಕ್ತಿಯ ಜೊತೆಗೆ ಆ ಭಕ್ತಿಯ ಸ್ಫುಟತೆಯನ್ನ, ಸ್ಪಷ್ಟತೆಯನ್ನ ಅದು ನಿರೂಪಣೆ ಮಾಡ್ತಾ ಇದೆ. ಎಷ್ಟು ಭಕ್ತಿ ಅಂದ್ರೆ ನಮ್ಗೆ ಸುಮ್ಮನೆ ಭಕ್ತಿ ಮಾಡುದು ಅಂತ ಅಷ್ಟೇ ತಲೆಯಲ್ಲಿದ್ರೆ, ಆ ಭಕ್ತಿಯನ್ನ ಮಾಡುವಾಗ ನಮ್ಗಿರ್ಬೇಕಾದ ಎಚ್ಚರಿಕೆ ಏನು ಅನ್ನೋದನ್ನು ಹೇಳ್ತಾ ಇದೆ. ಎಲ್ಲ ದೇವತೆಗಳನ್ನು ಕೂಡ ಭಕ್ತಿಯಿಂದ ಮೆಚ್ಚಿಸುವಂತಹ ರೀತಿಯಲ್ಲಿ ನಮ್ಮ ಪ್ರವೃತ್ತಿ ಇರಬೇಕು. ಆದ್ರೆ ತಾರತಮ್ಯಂ ಅವರಲ್ಲಿ ಇರಬೇಕಾದದ್ದು ವಿರಿಂಚ, ಶ್ವಸನ, ವಿಹಗಪ, ಅನಂತ, ರುದ್ರ, ಇಂದ್ರ ಪೂರ್ವರಲ್ಲಿ ಕ್ರಮವಾದ ಭಕ್ತಿಯಿಂದ ಯಹ ಸಂಧತ್ತೆ, ಯಾರು ಭಕ್ತಿಯನ್ನ ಸಮ್ಯಕ್ ಚೆನ್ನಾಗಿ ಹೊತ್ತು ನಿಲ್ಲುತ್ತಾನೋ ಅಂಥವನಿಗೆ ವಾಯುದೇವರ ವಿಶೇಷವಾದ ಅನುಗ್ರಹ ಸಿಗುತ್ತೆ. ಯಾಕಂದ್ರೆ ನಮ್ಮ ಗುರು, ಅಸ್ಮದ್ ಗುರು, ನಮಗೆ ಗುರುವೆನಿಸಿದಂತಹ ಪ್ರಾಣದೇವ ಅಂತಹ ಭಕ್ತನನ್ನು ಯಾರು ಕ್ರಮವಾದ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾದ ರೀತಿಯಲ್ಲಿ ಭಕ್ತಿಯನ್ನು ಮಾಡುತ್ತಾನೋ ಅಂಥವನಿಗೆ ಭಗವಂತ ಒಲಿಯುತ್ತಾನೆ, ಅಂಥವನಿಗೆ ಪ್ರಾಣದೇವ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ರು. ತುಂಬಾ ನಮ್ಮನ್ನ ಸಾಧನೆಯ ದಾರಿಯಲ್ಲಿ ಇರಿಸ್ಲಿಕ್ಕೆ ಈ ಪದ್ಯದ ಎಚ್ಚರ ನಮ್ಗಿರ್ಬೇಕು. ಅದಿದ್ರೆ ಮಾತ್ರ ನಮ್ಮ ಭಕ್ತಿ ಸ್ಪಷ್ಟವಾಗುತ್ತೆ, ನಮ್ಮ ಭಕ್ತಿ ಅಂದ್ರೆ ಶುದ್ಧವಾದದ್ದಾಗುತ್ತೆ. ತತ್ವಜ್ಞಾನ ಮುಕ್ತಿಭಾಜ ಸುಖಯಸಿ ಗುರೋ ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ಮಿಶ್ರ ಬುದ್ಧೀಂ ಸ್ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾಧಿಕಾಖ್ಯೆ ತಮಸ ಸುಬಹುಲಂ ದುಃಖ ಯಸ್ಯನ್ಯಥಾ ಜ್ಞಾನ್ ವಿಷ್ಣೋರಾಜ್ಞಾಭಿರಿಕ್ತಂ ಶ್ರುತಿಶತಮಿತಿ ಸಾಧಿಚಾಕರಣಯಾಮಃ. ಗುರುಗಳನ್ನು ಮತ್ತೆ ಪ್ರಾರ್ಥಿಸುವ ಮಾತು. ಭಗವಂತನ ಆದೇಶವನ್ನು ಹೊತ್ತು ಪ್ರಾಣದೇವರು ಭೂಮಿಗೆ ಬಂದ್ರು. ಅದನ್ನು ಡೈರೆಕ್ಟ್ ಆಗಿ ದೇವರ ಹತ್ರ, ಗುರೋ ಮುಕ್ತಿಭಾಜ ತ್ವಂ ಸುಖಯಸಿ, ಮುಕ್ತಿಭಾಜರಾದಂತಹ ಜ್ಞಾನಕ್ಕೆ ಯೋಗ್ಯರಾದಂತಹ ಸಜ್ಜನರನ್ನ, ನಿಜದ ಅರಿವನ್ನ ಹೊಂದಿದವರಿಗೆ ನೀನು ಮುಕ್ತಿಯನ್ನ ಕರುಣಿಸ್ತಿ. ಮುಕ್ತಿಭಾಜ ಸುಖಯಸಿ, ಅವರವರಿಗೆ ಬೇಕಿರುವ ಸುಖವನ್ನ ನೀನು ಕೊಡುತ್ತಿ. ಅಂದ್ರೆ ಅವರ ಯೋಗ್ಯತೆಗೆ ತಕ್ಕಂತೆ ಸುಖ, ಹೇಗೇಗೋ ಸುಖ ಕೊಡುವುದಿಲ್ಲ. ಯಾರಿಂದ ಸುಖ ಕೊಡಬೇಕೋ, ಯಾರಿಗೆ ಅಂಶದಲ್ಲಿ ಗೌರವ ಸಿಗಬೇಕೋ ಅಂಥವರಿಗೆ ಅಂತಂತಹ ಗೌರವ ಸಿಗುವಂತೆ ಮಾಡುವಂತಹ ದೊಡ್ಡತನ ನಿನ್ನದು. ಈ ತಾರತಮ್ಯಾತ್ ಸುಖಯಸಿ. ಆದ್ರೆ ಮಿಶ್ರ ಬುದ್ಧಿಗಳು ಅಂದ್ರೆ ಆಚೆಯಿಂದ ಸ್ವರ್ಗ ಅಂದ್ರೆ ಭಗವಂತನಲ್ಲೂ ಭಕ್ತಿ ಇಲ್ಲ, ಉಳಿದವರಲ್ಲೂ ಯಾವುದೇ ರೀತಿಯ ಎಚ್ಚರ ಇಲ್ಲ. ಅಂತಹ ದುರವಸ್ಥೆಯಿಂದ ಕೂಡಿದಂತಹ ಜನರನ್ನ ನೀನು ಸ್ವರ್ಗ ನರಕ ಭೂಮಿಗಳಲ್ಲಿ ಓಡಾಡಿಸ್ತಿ. ಯಾಕೆಂದ್ರೆ ಯಾರು
ತಪ್ಪು ತಿಳುವಳಿಕೆಯನ್ನು ಹೊಂದಿರ್ತಾರೋ ಅವರಿಗೆ ಕತ್ತಲೆಯನ್ನೇ ಕೊಡ್ತೀನಿ. ಯಾರು ಮಧ್ಯವರ್ತಿಗಳಾಗಿ, ಅಂದ್ರೆ ಅವರಿಗೆ ದೇವರು ಯಾಕೆ ಅಂದ್ರೆ ಕೇವಲ ಅವರ ತತ್ತತ್ಕಾಲದ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಒಂದು ಅಗತ್ಯದ ಅಲ್ಲೇ ಯೂಸ್ ಅಂಡ್ ಥ್ರೋ ಇದ್ದ ಹಾಗೆ ದೇವರು ಅಂದ್ರೆ ಅವರು ಮಿಶ್ರ ಬುದ್ಧಿಗಳು ಅಂತ ಲೆಕ್ಕ. ಅವರಿಗೆ ಭಕ್ತಿಯೂ ಇಲ್ಲ, ಹಾಗಂತ ಹೇಳಿ ಅದರ ಬಗ್ಗೆ ತಿರಸ್ಕಾರವೂ ಇಲ್ಲ. ಅದು ಉಪಯೋಗಿಸ್ತಾನೆ ಇರ್ತಾರೆ, ಬೇಕಾದಾಗ ಅದನ್ನ ತಮ್ಗೆ ಲಾಭಕ್ಕಾಗಿ ಬಳಸಿಕೊಳ್ತಾರೆ, ಆದ್ರೆ ಎಂದೂ ಕೂಡ ಅದರ ಬಗ್ಗೆ ಶ್ರದ್ಧೆ ಇರುವುದಿಲ್ಲ. 3 ತರದ ಮಂದಿ ಇರ್ತಾರಲ್ವಾ, ಅದನ್ನ ಅದು ಹೇಳುದು. ಒಂದು ಶುದ್ಧವಾದ, ಹಿಂದೆ ಹೇಳಿದ ವಿಷ್ಣುರತ್ಯುತ್ತಮತ್ವಾತ್ ಅಖಿಲ ಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಹೇಳಿದ ರೀತಿಯ ಭಕ್ತಿ, ಆ ರೀತಿಯಾದ ಶುದ್ಧವಾದ ಭಕ್ತಿ. ಎರಡನೇದ್ದು ಮಿಶ್ರವಾದ ಭಕ್ತಿ. ಭಗವಂತನ ಬಗ್ಗೆ ಅವರಿಗೆ ಬೇಕಿಲ್ಲ, ತಿಳುವಳಿಕೆ ಬೇಕಿಲ್ಲ, ಕೇವಲ ಅವರ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ ಮಾತ್ರ ದೇವರನ್ನ ಬಳಸಿಕೊಳ್ತಾ ಇರ್ತಾರೆ. ಅಂತಹ ಮಂದಿ ಮಧ್ಯದ ದಾರಿಯಲ್ಲಿ ಸಾಗುವವರು. ಅವರು ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ ಹೀಗೆ ಓಡಾಡ್ತಾ ಇರ್ತಾರೆ. ಮೂರನೆಯವರು ವಿರುದ್ಧವಾದ ಚಿಂತನೆಯನ್ನೇ ಲಾಭಕ್ಕಾಗಿ ಬಳಸ್ಕೊಳ್ತಾರೆ, ಆದ್ರೆ ಅದು ಒಳಗಿನಿಂದ ಎಂದೂ ಕೂಡ ಅದು ಪ್ರೀತಿಗೋಸ್ಕರ ಇರುವುದಿಲ್ಲ. ಬೇರೆಯವರ ಹತ್ರ ತಾವು ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳಿಕ್ಕೋಸ್ಕರ ಮಾತ್ರ ಬಳಸಿಕೊಳ್ತಾ ಇರ್ತಾರೆ. ಅಂತಹ ಮಂದಿಯ ದುರುಳತನಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕೋಸ್ಕರ ನೀನು ದುಃಖಯಸಿ. ತಾಮಿಸ್ರಾಂಧಾಧಿಕಾರೇ ತಾಮಸ್ರಾಂಧಾಧಿಕಾಕ್ಕೆ ತಾಮಿಸ್ರ ಅಂಧಾಧಿಕಾಕ್ಕೆ, ಅಂಧಾದಿ ಉಳಿದ ಇನ್ಯಾವುದ್ಯಾವುದೋ ಕತ್ತಲೆಯ ಕೋಣೆಗಳಲ್ಲೆಲ್ಲ ತಮಸಿ, ಅಂಧಾಧಿಕಾಕ್ಕೆ ತಮಸಿ ದುಃಖಯಸಿ. ಅನ್ಯಥಾಜ್ಞಾನ್, ಯಾರನ್ನು ಅನ್ಯಥಾ ಜ್ಞಾನದಿಂದ ಒದ್ದಾಡುತ್ತಾ ಇರುವವರನ್ನ ನೀನು ಹೀಗೆ ಮಾಡ್ತಿ. ನೀನಿಷ್ಟು ಮಾಡುವುದು ಹೇಗೆ ಅಂದ್ರೆ ವಿಷ್ಣೋ ಆಜ್ಞಾಭಿಹಿ, ಭಗವಂತನ ಆಜ್ಞೆಗೆ ತಕ್ಕಂತೆ ಗುರುವಾಗಿ ನೀನು ಈ ಕಾರ್ಯವನ್ನ ನಿರಂತರ ಮಾಡುತ್ತಾ ಇರ್ತಿ. ನಮಗೆ ಈ ವಿಷಯದಲ್ಲಿ ಇದು ಕಲ್ಪನೆಯ, ಪ್ರಾಣದೇವರು ಹೀಗೆ ಸಾತ್ವಿಕರನ್ನ ಒಂದು ರೀತಿ, ರಾಜಸರನ್ನ ಒಂದು ರೀತಿ, ತಾಮಸರನ್ನೊಂದು ರೀತಿ, ಹೀಗೆ ಬೇರೆ ಬೇರೆ ರೀತಿಯಿಂದ ನಡೆಸ್ಕೊಳ್ಳುವುದು ನಮ್ಮ ಕಲ್ಪನೆಯ ಅಂತ ಕೇಳಿದ್ರೆ ಅಲ್ಲ. ಅದು ಶ್ರುತಿಶತಮಿತಿಹಾಸಾದಿ ಚ ಆಕರಣಯಾಮಃ ಇತ್ತಂ, ಭಗವಂತನ ಆಜ್ಞೆಗೆ ತಕ್ಕಂತೆ ಇತ್ತಂ ಈ ರೀತಿಯಾಗಿ 100 ಶ್ರುತಿಗಳು, 1000 ಪುರಾಣದ ವಚನಗಳು, ಇತಿಹಾಸದ ಮಾತುಗಳು ಪ್ರಾಣದೇವ ಭಗವಂತನ ಆಜ್ಞೆಗೆ ಅನುಗುಣವಾಗಿ ಸಾಧಕರನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ, ದುಷ್ಟರನ್ನ ಕೆಳಕ್ಕೆ ತಳ್ಳುತ್ತಾನೆ, ಮಧ್ಯಮರನ್ನ ವಾಪಸ್ಸು ಅವರನ್ನ ಅಲ್ಲಲ್ಲಿಯೇ ಮೇಲೆ ಕೆಳಗೆ ಆಚೆ ಈಚೆ ಸ್ವರ್ಗ ನರಕಾದಿಗಳಲ್ಲಿ ಸುತ್ತಿಸ್ತಾ ಇರ್ತಾನೆ ಅನ್ನುವ ಮಾತು ನಮಗೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಕಿವಿಗೆ ಬಿದ್ದಿದೆ. ಆದ್ರಿಂದಾಗಿ ಪುರಾಣಗಳಲ್ಲಿರುವಂತಹ ಮಾತುಗಳು, ವೇದದ ಮಾತುಗಳು ಇದಕ್ಕೆ ಪೂರಕವಾದದ್ರಿಂದಾಗಿ ಇದು ಕೇವಲ ಕಲ್ಪನೆ ಇಲ್ಲ. ನಾನು ಮೊನ್ನೆ ಹೇಳಿದೆ, ಇತಿಹಾಸ ಪುರಾಣಗಳಲ್ಲಿ ಬಂದ ಎಲ್ಲ ಸಂಗತಿಗಳನ್ನ ಸಂಗ್ರಹಿಸಿ ಈ ಮಾತನ್ನ ತ್ರಿವಿಕ್ರಮ ಪಂಡಿತರು ಈ ಸ್ತುತಿಯನ್ನ ರಚಿಸಿದ್ದಾರೆ ಅಂತ. ಅದಕ್ಕೆ ಅವರು ಹೇಳಿದ್ದು ಆಕರಣಯಾಮಃ, ನಮ್ಮ ಕಿವಿಗೆ ಪುರಾಣಗಳಲ್ಲಿ ಬಂದಂತಹ ಇಂಥ ಅನೇಕ ತರದ ಮಾತುಗಳು ನಮ್ಮ ಕಿವಿಗೆ ಬಿದ್ದಿವೆ. ಯಾರು ಭಗವಂತನನ್ನ ಪರತತ್ವ ಅಂತ ಚಿಂತಿಸಿ ಅವನಿಗೆ ಪರಿವಾರದವರಂತೆ, ಹಿಂದೆ ಹೇಳಿದ ಮಾತು ನಮಗೆಲ್ಲ ನೆನಪಿರ್ಬೇಕು, ವಿಷ್ಣೋರತ್ಯುತ್ತಮತ್ವಾತ್, ಆ ಶ್ಲೋಕದಲ್ಲಿ ಹೇಳಿದ ಮಾತನ್ನ ಈ ಶ್ಲೋಕದಲ್ಲಿ
ನಮಗೆ ಇನ್ನಷ್ಟು ಹೆಚ್ಚು, ಅಂದ್ರೆ ಹಿಂದೆ ಹೇಳಿದ ಎಲ್ಲಾ ಸಂಗತಿ ಕೇವಲ ಇಲ್ಲಿ ಮಾತ್ರ ಅಲ್ಲ, ಮಾತರ ಮೇ ಮಾತರ ಶ್ವಂತಿತರ ಭ್ರಾತರಿಷ್ಟಾಪ್ತ ಬಂಧು, ಈ ಮಾತುಗಳನ್ನೂ ಸೇರಿಕೊಂಡಂತೆ ಏನು ಇಲ್ಲಿ ತನಕ ಮಾತುಗಳು ಬಂದಿವೆ, ಇದು ಯಾವುದು ನನ್ನ ಸ್ವಂತದ ಮಾತುಗಳಲ್ಲ. ಇದು ವೇದ ಪುರಾಣ ಇತಿಹಾಸಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದನ್ನೇ ನಾನು ನಿಮಗೆ ಈಗ ವ್ಯಕ್ತಪಡಿಸ್ತಾ ಇದ್ದೇನೆ. ಅದರಿಂದಾಗಿ ಇದರ ಬಗ್ಗೆ ಗಂಭೀರವಾಗಿ ನಮ್ಮ ಅನುಷ್ಠಾನಕ್ಕೆ ತಂದುಕೊಳ್ಬೇಕು, ಇಲ್ಲ ಅಂತ ಆದ್ರೆ ನಾವು ಸತ್ಯದಿಂದ ದೂರವಾಗಿ ಬಿಡ್ತೇವೆ ಅನ್ನೋದನ್ನ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದ್ರು. ತುಂಬಾ ನಮ್ಮನ್ನ ಭರವಸೆಯಿಂದ ಭಗವಂತನ ಬಳಿಗೆ ಕರೆದೊಯ್ಯುವಂತಹ ತಿರುವಿಕ್ರಮಂಡಿತರ ಮಾತು. ಹಾಗಾಗಿ ಇದನ್ನ ನಾವು ಪಾರಾಯಣ ಮಾಡುವಾಗ್ಲೂ ಹೆಚ್ಚು ಗಮನದಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡುವ ರೂಪದಲ್ಲಿ ದೇವರನ್ನ, ಅಂದ್ರೆ ಆಚಾರ್ಯರನ್ನ ಕೇಳಿಕೊಂಡ್ರೆ ನಿಶ್ಚಯವಾಗಿ ನಮಗೆ ಇಂತಹ ಸಾತ್ವಿಕವಾದ ಜ್ಞಾನ ಮತ್ತು ಶುದ್ಧವಾದ ಭಕ್ತಿ ಮತ್ತು ಪ್ರಾಪಂಚಿಕ ವಿಷಯದಲ್ಲಿ ವೈರಾಗ್ಯ ಲಭ್ಯವಾಗುವುದು ಸಾಧ್ಯ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇದು ನಿತ್ಯದಲ್ಲಿ ನಾವು ಕೇಳ್ಕೊಳ್ಬೇಕಾದದ್ದು. ಭಗವಂತನ ಪರಿವಾರದಲ್ಲಿ ನಮ್ಮನ್ನೂ ಒಬ್ಬನ್ನಾಗಿಸಿಕೋ ಅಂತ ಕೇಳಿಕೊಂಡು, ಯಾರು ಆ ಪರಿವಾರದಲ್ಲಿ ಇದ್ದಾರೋ ಅಂಥವರನ್ನ ನಾವು ವಿಶೇಷವಾಗಿ ಕೇಳಿಕೊಂಡು, ಭಗವಂತನ ಪ್ರೀತಿ ಅನ್ನೋದು ಗುರುವಿನ ಮೂಲಕ ಸಿಕ್ಕಿದಾಗ ಅದು ಅತ್ಯಂತ ಹೆಚ್ಚು ಶುದ್ಧವಾಗುತ್ತೆ. ಅಂದ್ರೆ ಗುರು ನಮಗೆ ಭಗವಂತನ ಪ್ರಜ್ಞೆಯ ಬಗ್ಗೆ ಅತ್ಯಂತ ಶಿಸ್ತನ್ನ, ಸ್ಫುಟತೆಯನ್ನ ಕೊಡುತ್ತೆ. ಇಲ್ಲ ಅಂತಾದ್ರೆ ನಾವು ತಪ್ಪು ತಿಳುವಳಿಕೆಯಿಂದ, ಅದು ತಪ್ಪು ತಿಳುವಳಿಕೆ ಅಂದ್ರೆ ಬೇರೆ ಬೇರೆ ದೃಷ್ಟಿಯಿಂದ ಭಗವಂತನಿಗೆ ಅವತಾರದಲ್ಲಿ ಏನೇನು ಕಷ್ಟ ಆಗುತ್ತೆ ಅಂತ, ಅಥವಾ ನಮ್ಮ ಹಾಗೆ ಅವನಿಗೂ ಕೂಡ ಸಾಂಸಾರಿಕವಾದ ತಾಪತ್ರಯ ಇದೆ ಅಂತ, ಹೀಗೆ ಏನೇನೋ ಕಲ್ಪನೆಗಳಿರ್ತವೆ. ಮತ್ತೆ ಕೆಲವೊಂದ್ ಸರ್ತಿ ಮೇಲಿನ ದೇವತೆಗಳು ಕೆಳಗಿನ ದೇವತೆಗಳಿಂದ ಸೋಲುವ ತರದ ಪ್ರಸಂಗಗಳು ಏನೇನೋ ಬರುತ್ತೆ. ಇದೆಲ್ಲದರ ಬಗ್ಗೆಯೂ ನಮಗೆ ದೇವರ ರೂಪ ಯಾವುದು ಹೌದು ಮತ್ತು ದೇವರ ರೂಪ ಯಾವುದು ಅಲ್ಲ ಅನ್ನೋದ್ರ ಬಗ್ಗೆಯೂ ನಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಭಗವಂತನನ್ನು ಸರಿಯಾಗಿ ತಿಳ್ಕೊಂಡೆವು ಅಂತ ಆಗುತ್ತೆ. ಆದ್ರಿಂದಾಗಿ ದೇವರ ರೂಪವನ್ನ ಸರಿಯಾಗಿ ಪರಿಗ್ರಹಿಸ್ಲಿಕ್ಕೋಸ್ಕರ ಈ ಸ್ತೋತ್ರದ ಪಾರಾಯಣವನ್ನ ನಿತ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇದ್ರೆ, ಯಾಕೆಂದ್ರೆ ಯಾವ್ದ್ಯಾವ್ದೋ ರೂಪಗಳೆಲ್ಲ ಅವರವರ ಭಾವನೆಗೆ ತಕ್ಕಂತೆ ನಮ್ಮ ಗುರುಗಳು ಕೂಡ ದೇವರ ಅವತಾರ ಅಂತೆಲ್ಲ ಹೇಳುವುದಿರುತ್ತೆ. ಯಾರಿಗಾದ್ರೂ ಅವರ ಬಗ್ಗೆ ಅಭಿಮಾನ ಇದ್ದೇ ಇರುತ್ತೆ. ಅದರ ಬಗ್ಗೆ ತಪ್ಪು ಕಲ್ಪನೆ ನಮಗೆ ಯಾವತ್ತೂ ಇರಬಾರ್ದು. ಹಾಗಂತೇಳಿ ಅದರ ಬಗ್ಗೆ ವಿರೋಧಿಸ್ಬೇಕು ಅಥವಾ ಅದರ ಬಗ್ಗೆ ನಾವು ಕೆಂಡ ಕಾರಬೇಕು ಅಂತ ಅರ್ಥ ಅಲ್ಲ. ಅದು ತಪ್ಪು ಅಂತ ಗೊತ್ತಿದ್ದು ಅದರ ವಿಷಯದಲ್ಲಿ ನಾವು ಉಪಾಸನೆಯಲ್ಲಿ ಜಾಗೃತಿಯನ್ನು ಹೊಂದಬೇಕು ಅಂತ ಅಷ್ಟೇ ಅಭಿಪ್ರಾಯದಲ್ಲಿ ಭಗವಂತನ ಬಗ್ಗೆ ಹೌದು ಅಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿರಬೇಕು ಅಂತ ನಾವು ಅನುಸಂಧಾನ ಮಾಡಬೇಕು. ಹೀಗೆ ವಾಯುಸ್ತುತಿ ನಿಜವಾಗಿ ನಮ್ಗೆ ಯಾವ ಅಂಶದಲ್ಲಿ ನಾವು ದಾರಿ ತಪ್ಪುತ್ತೇವೆ ಅದರ ಬಗ್ಗೆ ಬಹಳ ಪ್ರಾಮಾಣಿಕವಾಗಿ ನಮ್ಮನ್ನು ಎಚ್ಚರಿಸುತ್ತೆ. ಇಂತಹ ಸ್ತೋತ್ರದ ಪಾರಾಯಣ ನಿತ್ಯ ನಮ್ಮ ಮನಸ್ಸಿನಲ್ಲಿ ಭಗವಂತನ ಮತ್ತು ಗುರುಗಳ ವಿಶೇಷ ಪ್ರೀತಿ ಸಂಪಾದಿಸ್ಲಿಕ್ಕೆ ಅನುಕೂಲಕರವಾಗಿ ಒದಗ್ಲಿ ಅಂತ ಕೇಳ್ತಾ, ನಾಳೆ ಮತ್ತೆ ಮುಂದಿನ ಇನ್ನೊಂದು ಶ್ಲೋಕದ ಅನುಸಂಧಾನ ಮಾಡೋಣ. ಅದರದ್ದು ಅಭ್ಯಾಸ ಮಾಡಿದರೆ ಒಳ್ಳೆಯದು. ಪದಗಳನ್ನ, ಪದ್ಯದ ಅರ್ಥವನ್ನ ನಮಗೆ ಗುರುಗಳ ವಿಶೇಷ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತ ಪ್ರಾರ್ಥಿಸಿ, ಕೃಷ್ಣ ಅರ್ಪಣಮಸ್ತು.